ಅವ ಇನ್ನೇನೇ ಹಾಕ್ಲಿ ನಿಮಗೆ? ಏನು ಬೇಡ ಚಂದ್ರು, ಇದೇ ಜಾಸ್ತಿ ಆಗಿದೆ. ನಿಮ್ಮ ಮಾವನು ನೋಡು ಹೋಗಲಿ ಸಿದ್ದಣ್ಣನ್ಗ. ಅವ ನಿಮ್ಗೇನೇ ಹಾಕ್ಲಿ? ಏನು ಬೇಡಪ್ಪ ಚಂದ್ರು, ಇದೇ ಜಾಸ್ತಿ ಹಾಕಿದೀಯಾ? ಇದನ್ನೇ ಊಟ ಮಾಡಿ ಮುಗಿಸೋಣ. ಊಟ ಚೆನ್ನಾಗಿದೆಯಾ ಬೀಗ್ರೆ? ಚೆನ್ನಾಗಿದೆ ಬೀಗ್ರೆ, ಊಟ ಚೆನ್ನಾಗಿ ಮಾಡಿಸಿದ್ದೀರಾ. ದೇವಪ್ಪ, ಶಾಸ್ತ್ರ ಎಲ್ಲ ಚೆನ್ನಾಗಾಯ್ತಾ? ನಾನು ಶಾಸ್ತ್ರಕ್ಕೆ ಬರೋಕ್ಕಾಗಲಿಲ್ಲ, ಏನು ಬೇಜಾರು ಮಾಡ್ಕೋಬೇಡಿ. ಶಿವಪ್ಪ ಬೇಗ ಬರೋದು ತಾನೇ. ನನ್ನ ಶಾಸ್ತ್ರಕ್ಕೆ ಬರ್ತಾರೆ ಬರ್ತಾರೆ ಅಂತ ಆ ಕಡೆ ಈ ಕಡೆ ನೋಡೋದೇ ಆಯಿತು. ಅಯ್ಯೋ ದೇವಪ್ಪ, ಆಳುಗಳು ಬಂದ್ಬಿಟ್ಟಿರೋ ಗದ್ದೆ ಕೆಲಸಕ್ಕೆ, ಇನ್ನು ಅವ್ರನ್ನ ಬಿಟ್ಬಿಟ್ಟು ಹೆಂಗೆ ಬದಲೇ ಹೇಳೆ. ಅದಕ್ಕೆ ಸ್ವಲ್ಪ ಭತ್ತ ಗಿತ್ತ ಕುಯಿಸ್ಬಿಟ್ಟು ಅದನ್ನ ತೂರಿಸ್ಬಿಟ್ಟು ಬಂದೆ ನೋಡಿ. ಬರೋದು ಲೇಟ್ ಆಯಿತು, ಏನು ಬೇಜಾರು ಮಾಡ್ಕೋಬೇಡಿ. ಮದುವೆಗೆ ಬೇಗನೆ ಬರ್ತೇನೆ. ಹೋಗ್ಲಿ ಬಿಡಿ, ಇವಾಗಲಾದರೂ ಬಂದ್ರಲ್ಲ ನಂಗೆ ಸಂತೋಷ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿ ಶಿವಪ್ಪ, ಏನು ಸಂಕೋಚ ಪಟ್ಕೋಬೇಡಿ. ಬೀಗ್ರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಇನ್ನೊಂದ್ಸರಿ ಹಾಕಿಸ್ಕೊ ಊಟ ಮಾಡಿ, ಏನೂ ಸಂಕೋಚ ಪಟ್ಕೋಬೇಡಿ. ಆ ಥರ ಏನೂ ಇಲ್ಲ ಬಿಡಿ ದೇವಪ್ಪ ಅವರೇ. ಊಟದ ವಿಷಯದಲ್ಲಿ ನಾವು ಯಾರೂ ಸಂಕೋಚ ಪಟ್ಕೊಳ್ಳಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಊಟದ ವಿಷಯದಲ್ಲಿ ಯಾವ ನಾಚಿಕೆ ಹೇಳಿ, ನಮ್ಮ ಹೊಟ್ಟೆಗೆ ನಾವು ಊಟ ಮಾಡೋಕ್ಕೆ. ಹೌದೌದು, ಅದು ನಿಜಾನೇ. ಯಜಮಾನ್ರೆ, ಊಟ ಮಾಡಿಕೊಂಡು ನಿಮ್ಮ ಮನೆಯವ್ರನ್ನೂ ಕಳಿಸಿ ಊಟ ಮಾಡೋಕ್ಕೆ. ಆಯ್ತು ಬಿಡಿ, ಕಳಿಸ್ತೇನೆ, ಅವರು ಬಂದು ಊಟ ಮಾಡ್ಕೊ ಬರ್ತಾರೆ. ಬಾ ಮೈದಾ, ಇನ್ನೇನಾದರೂ ಬೇಕಾದರೆ ಹಾಕಿಸ್ಕೋ. ಏನು ಬೇಡಿ ಬಾವ, ಇದೇ ಹೊಟ್ಟೆ ತುಂಬ ಹೋಗಿದೆ. ಊಟ ಚೆನ್ನಾಗಿ ಮಾಡಿಸಿದ್ದೀರಾ ಬಾವ? ನಮ್ಮ ಚಂದ್ರು, ನಮ್ಮ ಶಂಕರ, ಅವನ ಸ್ನೇಹಿತರು ಮತ್ತು ನಮ್ಮ ಊರವರೆಲ್ಲ ಸೇರಿಕೊಂಡು ಅಡುಗೆ ಮಾಡಿದ್ರು ಬಾ ಮೈದಾ. ಹೌದಾ ಬಾವ, ಚೆನ್ನಾಗಿ ಮಾಡಿದ್ದಾರೆ, ಇರಲಿ ಬಿಡಿ. ಬನ್ನಿ ಕೂತ್ಕೊಳ್ಳಿ ಬನ್ನಿ. ಸರಿ ಗೌರಿ, ನಾನು ಹೋಗಿ ಊಟ ತಗೊಬರ್ತೇನೆ. ಪರವಾಗಿಲ್ಲ ಬಿಡು ಗೌರಿ, ಆಮೇಲೆ ಮಾಡಿದ್ರಾಯ್ತು. ನಿಮಗೆ ನನ್ನ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಲ್ವಾ ಗೌರಿ? ಒಪ್ಪಿಗೆ ಇದೆ. ಹಾಗಲ್ಲ ಗೌರಿ, ನಿಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು ಅಂತ ಅವರ ಆಸೆನೇ ನನ್ನ ಆಸೆ ಅಂದ್ಕೊಂಡು ಏನಾದರೂ ಒಪ್ಕೊಂಡಿದ್ರೆ ಹೇಳು ಇವಾಗಲೇ. ರಾಜು, ಗೌರಿ, ಇವಾಗ ನಿಮಗೆ ಊಟ ತಂದು ಕೊಡ್ತೀನಿ, ನೀವು ಊಟ ಮಾಡ್ಕೊಬಿಡಿ. ಅದಕ್ಕೆ ಆಚೆಯಿಂದ ಚಂದ್ರಿಗೆ 2 ಎಲೆ ಥರ ಕೇಳಿ ಸಾಕೆ, ನಾನೇ ಹೋಗಿ ತಂದುಬಿಡ್ತೇನೆ. ಇರು, ಅವನು ಹೊರಗಡೆ ಇರೋರಿಗೆಲ್ಲ ಊಟ ಗೀಟ ಬಡಿಸ್ತವನೆ, ಬಂದವರು ಹೋದವ್ರು ಗಮನಿಸ್ತಾ ಇದ್ದಾನೆ. ಅತ್ತೆ ಅಮ್ಮ, ನಾನೇ ಹೋಗಿ ತಗೊಬರ್ತೀನಿ ಬಿಡಿ, ನೀವು ನೆಂಟರನ್ನೆಲ್ಲ ಹೋಗಿ ಗಮನಿಸ್ತಾ ಇರಿ. ಬೇಡ ಗೌರಿ, ನೆಂಟ್ರನ್ನ ಗಮನಿಸೋಕ್ಕೆ ಚಂದ್ರನು ಅಪ್ಪನೂ ಇದ್ದಾರೆ. ನಾನು ನಿಮ್ಗೆ ಇನ್ನೇನು ಊಟ ಬಡಿಸ್ಬಿಟ್ಟು ಹೋಗ್ತೇನೆ, ನೀನೇನು ಓಡಾಡಬೇಡ. ಇವತ್ತಾದರೂ ಹಳೆಯಂದ್ರ ಜೊತೆ ಕೂತ್ಕೊ ಊಟ ಮಾಡು. ಗೌರಿ, ನೀನೆಲ್ಲಿ ಹೋಗ್ತೀಯ? ಶಾಸ್ತ್ರ ಆಗಿರೋ ಹುಡುಗಿ, ಈ ಶಾಸ್ತ್ರ ಮಾಡಿಸ್ಕೊಂಡು ಓಡಾಡೋಕ್ಕಾಗುತ್ತೆ? ನೀನು ನಮ್ಮ ರಾಜ್ಯ ಜೊತೆ ಕೂತ್ಕೊಂಡು ಊಟ ಮಾಡು, ನೀನು ಹೋಗಬೇಡ, ನಾವೇ ತಂದು ಕೊಡ್ತೇವೆ. ಸರಿ ಅತ್ತೆ. ಸಾಕೆ, ನಾನು ಹೋಗಿ ತಗೊಬಂದ್ಬಿಡ್ತೇನೆ ಎಲೆನೂ ಊಟನೂ, ನೀನು ಮಾತಾಡ್ತಾ ಇರು. ಸರಿ ಅದಕ್ಕೆ ನೀವು ಹೋಗಿ ತಗೊಬನ್ನಿ, ನಾನು ಮಾತಾಡ್ತಾ ಇರ್ತೀನಿ. ಅದಕ್ಕೆ ನಾನು ಊಟ ಬಡಿಸ್ತೇನೆ, ನೀವು ಬಂದವರು ಹೋದವ್ರನ್ನ ನೆಂಟರನ್ನ ಗಮನಿಸಿ ಹೋಗಿ. ಸರಿ ಸಾಕೆ, ಆಗಿದ್ರೆ ನಾನು ಹೋಗ್ಲಾ? ಹೋಗಿ, ಬಂದವ್ರನ್ನ ಗಮನಿಸಿ ಹೋಗಿ. ರಾಜು, ಊಟ ಹೇಗಿದೆಯಪ್ಪ? ದೊಡ್ಡಮ್ಮ, ತುಂಬ ಚೆನ್ನಾಗಿದೆ. ಸರಿ, ನೀವಿಬ್ಬರು ಮಾತಾಡ್ಕೊ ಊಟ ಮಾಡಿ, ನಾನು ಹೋಗ್ತೇನೆ. ಏನಾದರೂ ಬೇಕಾದರೆ ಕೇಳಿ, ಆಯಿತಾ? ಸರಿ ದೊಡ್ಡಮ್ಮ. ಆ ಥರ ಏನಿಲ್ಲ, ಯಾರು ಬಲವಂತಕ್ಕೂ ನನಗೆ ಒಪ್ಕೊಳ್ಳಿಲ್ಲ. ನನಗೂ ನೀವು ಇಷ್ಟ ಆದರೆ, ನಾನು ಇಷ್ಟಪಟ್ಟೆ ನಿಮ್ಮನ್ನು ಮದುವೆ ಆಗ್ತಿದ್ದೀನಿ. ನೀವು ಆ ಥರ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆವಾಗಲೇ ನಮ್ಮ ಅತ್ತೆನೂ ನಮ್ಮ ಅಮ್ಮನೂ ಬಂದ್ರಲ್ಲ, ಅದಕ್ಕೆ ಮಾತಾಡಲಿಲ್ಲ. ಪರವಾಗಿಲ್ಲ ಬಿಡು ಗೌರಿ, ನೀನು ಇಷ್ಟ ಹೇಳ್ದಲ್ಲ, ನನಗೆ ಅಷ್ಟೇ ಖುಷಿ ಆಗೋಯಿತು. ಒಟ್ಟಿನಲ್ಲಿ ನೀನು ಇಷ್ಟಪಟ್ಟು ನಾನು ಮದುವೆ ಆಗ್ತಿದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕು ನನಗೆ? ನೀನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಇನ್ನೊಂದು ಸ್ವಲ್ಪ ಊಟ ಹಾಕಲ್ಲ ನಿಮಗೆ? ಬೇಡ ಗೌರಿ, ಇದೇ ಸಾಕು. ಸರಿ ಗೌರಿ, ಆಚೆ ಎಲ್ಲರೂ ಕಾಯ್ತಾ ಇದ್ದಾರೆ ಅನಿಸುತ್ತೆ, ಇನ್ನು ನಾನು ಹೋಗಿ ಬರಲಾ? ಹೋಗಿ ಬನ್ನಿ, ಅವಾಗವಾಗ ಬರ್ತಾ ಇರಿ. ಖಂಡಿತ ನೀನು ನೋಡೋಕ್ಕೆ ಬಂದೇ ಬರ್ತೀನಿ ಗೌರಿ. ಸರಿ ಬನ್ನಿ, ಆಚೆ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅನಿಸುತ್ತೆ, ಅವ್ರನ್ನ ಕಾಯಿಸೋದು ಬೇಡ, ಬನ್ನಿ ಹೋಗೋಣ.